ಹಲೋ ಎವ್ರಿವನ್. ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಹೇಳ್ತಾರೆ. ಅದೇನಂದ್ರೆ ಅಂಗಡಿಗೆ ಹೋಗ್ಬಿಟ್ಟು 1 kg ಸಕ್ಕರೆ, ಅರ್ಧ kg ಟೀ ಪುಡಿ ತಗೊಂಡ್ ಬಾ ಅಂತಾರೆ. ನಾವು ಸರಿ ಅಂತ ಹೇಳ್ಬಿಟ್ಟು ಮನೆಯಿಂದ ಒಂದು 200 ಮೀಟರ್ಸ್ ಅಲ್ಲಿರೋ ಅಂಗಡಿಗೆ ಹೋಗ್ತೀವಿ. ಹೋಗುವಾಗ ದಾರಿ ಉದ್ದಕ್ಕೂ ಕೂಡ ಮನಸ್ಸಿನಲ್ಲೇ ರಿಪೀಟ್ ಮಾಡ್ತಾ ಮಾಡ್ತಾ ಹೋಗ್ತೀವಿ. 1 kg ಸಕ್ಕರೆ, ಅರ್ಧ kg ಟೀ ಪುಡಿ, 1 kg ಸಕ್ಕರೆ, ಅರ್ಧ kg ಟೀ ಪುಡಿ ಅಂತ ಹೇಳಿ. ಆಗ ರಿಪೀಟ್ ಮಾಡುವಾಗ 1 kg ಸಕ್ಕರೆ ಇರೋದು ಅರ್ಧ kg ಸಕ್ಕರೆ ಆಗುತ್ತೆ, ಅರ್ಧ kg ಟೀ ಪುಡಿ ಇರೋದು 1 kg ಟೀ ಪುಡಿ ಆಗುತ್ತೆ. ಅಂಗಡಿ ಹತ್ರ ಹೋಗ್ತೀವಿ, ಫುಲ್ ಆತ್ಮವಿಶ್ವಾಸದಿಂದ ಅಣ್ಣ 1 kg ಟೀ ಪುಡಿ, ಅರ್ಧ kg ಸಕ್ಕರೆ ಕೊಡು ಅಂತ ಹೇಳ್ತೀವಿ. ಅವರು ಸಕ್ಕರೆ ಟೀ ಪುಡಿ ಕಟ್ಟಬೇಕಾದ್ರೆ ನಮಗೆ ಫುಲ್ ಕನ್ಫ್ಯೂಷನ್. ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತೆ ಏನೋ ತಪ್ಪಾಗಿದೆ ಅಂತ ಹೇಳಿ, ಆದ್ರೆ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟಿದೀವಿ. ಮನೆಗೆ ಬಂದು ಅದನ್ನ ಕೊಟ್ಟ ಮೇಲೆ ಅಮ್ಮನ ಒಂದು ಲುಕ್ಕಿಗೆನೆ ಕನ್ಫರ್ಮ್ ಆಗ್ತಾ ಇತ್ತು, ಓ ನಾವೆಲ್ಲೋ ತಪ್ಪು ಮಾಡಿದೀವಿ ಅಂತ ಹೇಳಿ. ನಿನಗೊಂದು ಕೆಲಸ ಕೂಡ ಮಾಡಕ್ ಬರಲ್ವಲ್ಲೋ ಅಂತ ಬೈಗಳು ಅಂತೂ ಫಿಕ್ಸ್. ಆದ್ರೆ ಆ ಬೈಗಳದಲ್ಲೂ ಕೂಡ ಅಮ್ಮನ ಪ್ರೀತಿ ಇರ್ತಾ ಇತ್ತು. ಆದ್ರೆ ಈಗ ನಾವು ದೊಡ್ಡವರಾದ್ಮೇಲೆ ಆ ಚಿಕ್ಕ ಪುಟ್ಟ ತಪ್ಪುಗಳನ್ನ ನೆನೆಸ್ಕೊಂಡು ಎಷ್ಟು ನಗ್ತಾ ಇರ್ತೀವಲ್ವಾ. ಮನೆ ಕೆಲಸ ಸಿಂಪಲ್ ಅಲ್ಲ, ಬಾಲ್ಯದಲ್ಲಿ ಅದು ದೊಡ್ಡ ವಿಷಯ ಅನ್ನೋ ಪಾಠ ಕಲ್ತ ಮೇಲೆನೆ ಡೇ ಬೈ ಡೇ ನಮಗೆ ಜವಾಬ್ದಾರಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ತರ ಅನುಭವಗಳು ನಿಮ್ಮ ಚೈಲ್ಡ್ಹುಡ್ ಡೇಸ್ ನಲ್ಲಿ ಯಾರಿಗೂ ಆಗಿಲ್ವಾ?